ಸೊ ಗೈಸ್ ಇವತ್ತು ನನಗೆ ಫ್ಲಿಪ್ಕಾರ್ಟಿಂದ ಒಂದು ಕೊರಿಯರ್ ರಿಸೀವ್ ಆಗಿದೆ ಗೈಸ್ ಆ್ಯಂಡ್ ಈ ಒಂದು ಕೊರಿಯರ್ ಏನಂತ ನೋಡೋದಾದ್ರೆ ಒಂದು ಪೇರ್ ಶೂಸ್ ಗೈಸ್ ಓಕೆನಾ. ಆ್ಯಂಡ್ ಈ ಒಂದು ಶೂಸು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗೈಸ್, ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಸೊ ಇದೇ ಶೂನ ಹಾಕೊಂಡು ನಾನು ಆಫೀಸ್ಗೆ ಹೋಗಿದ್ದೆ ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇತ್ತು ಅಂತ ಅವ್ನು ಕೇಕ್ ಕಟಿಂಗ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬರ್ತಾ ಇದ್ದೀನಿ ಗೈಸ್ ಓಕೆನಾ. ಆ್ಯಂಡ್ ಆ್ಯಕ್ಚುಲಿ ನಾನು ಲಾಗಿನ್ ಆಗಿದ್ದು ಸಂಜೆ 6:45 ಆ್ಯಂಡ್ ಲಾಗೌಟ್ ಆಗ್ತಾ ಇರೋದು ಬೆಳಗ್ಗೆ 8:15 ಗೈಸ್ ಓಕೆನಾ. ಆ್ಯಂಡ್ ಆ ಒಂದು ಶೂನ ನೋಡಿರೋ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ಒಬ್ಬರು ಮಾತ್ರ ಜಾತ್ರೆ ಥರ ಇದೆ ಅಂದರು ಗೈಸ್ ಓಕೆನಾ. ಬಟ್ ಸ್ಟಿಲ್ ನನಗೆ ಆ ಶೂ ಇಷ್ಟ ಆಯಿತು. ಆ್ಯಂಡ್ ನಾನು ಮನೆಗೆ ಬರೋ ಅಷ್ಟರಲ್ಲಿ ಟೈಮು 9 ಗಂಟೆ ಆಗ್ತಾ ಇತ್ತು. ಆ್ಯಂಡ್ ಆಲ್ಸೋ ನಾನು ಯೂಶಲಿ ಫಿಶಸ್ಗೆಲ್ಲ 6:30 7:30 ಅಷ್ಟಲ್ಲೇ ಊಟನ ಆಗ್ತಾ ಇದ್ದೆ, ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಸೊ ತಡ ಮಾಡ್ದಿರಾ ಕೈಕಾಲು ಮುಖನ ತೊಳ್ಕೊಬಂದು ಈ ಎಲ್ಲಾ ಫಿಶಸ್ಗೂ ನಾನು ಫೀಡ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಎಲ್ಲ ಫಿಶಸ್ಗಳಿಗೂ ಊಟ ಹಾಕಾದ್ಮೇಲೆ ಈ ಒಂದು ಫಿಶಸ್ಗಳು ಆ ಊಟನ ತಿನ್ನೋದನ್ನ ನೋಡಿ ನನಗೆ ಹೆವಿ ಹೊಟ್ಟೆ ಹಸಿತಾ ಇತ್ತು. ಸೊ ಮನೇಲಿ ಏನಿದೆ ಅಂತ ಹುಡ್ಕದ ಮೇಲೆ ಗೊತ್ತಾಯ್ತು ಚಪಾತಿ ಮತ್ತೆ ಟೊಮೊಟೊ ಬಾತ್ ಇದೆ ಅಂತ. ಸೊ ಚಪಾತಿಗೆ ಗೊಜ್ಜಿಲ್ವಲ್ಲ ಅಂತ ಈರುಳ್ಳಿಗೆ ಖಾರದ ಪುಡಿನ ಹಾಕೊಂಡು ತಿಂದೆ, ಟೇಸ್ಟು ಕ್ರೇಜಿ ಆಗಿತ್ತು. ಆ್ಯಂಡ್ ತಿಂದು ಮಲ್ಕೊಂಡು ಎದ್ದು ಟೈಮ್ ನೋಡಿದ್ರೆ ಟೈಮು ಹತ್ತತ್ರ 5:15 ಆಗ್ತಾ ಇತ್ತು. ಆ್ಯಂಡ್ ನನಗೂ ಕೂಡ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಸ್ವಲ್ಪ ಸೊಪ್ಪನ್ನ ತಿನ್ಕೊಂಡು ಅಲ್ಲಿಂದ ಪಾನಿಪುರಿ ಅಂಗಡಿಗೆ ಅಂತ ಒಂದು 5 ಪ್ಯಾಕೆಟ್ ಪಾನಿಪುರಿನ ತಂದು ಕೊಟ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ನೀಟಾಗಿ ಪೂಜೆನ ಮಾಡಿದೆ. ಆ್ಯಂಡ್ ಇವರೇ ನಮ್ಮ ಮನೆ ದೇವರು ವೀರಭದ್ರೇಶ್ವರ. ಸೊ ಕೈನ ಮುಕ್ಕೊಳ್ಳಿ. ಆ್ಯಂಡ್ ಪೂಜೆ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡಿದೆ. ಆ್ಯಂಡ್ ರೀಲ್ಸ್ನ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ರೀಲ್ಸ್ನ ನೋಡ್ತಾನೆ ಒಂದು ಹಾರ್ಲಿಕ್ಸ್ ಕುಡಿದೆ ವಿತೌಟ್ ಶುಗರು. ಆ್ಯಂಡ್ ರಾತ್ರಿ ಊಟಕ್ಕೆ ನಾನು ಒಂದು ಮುದ್ದೆನ ತಿಂದು ಮುಗಿಸ್ದೆ. ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ಮಿನಿ ವ್ಲಾಗು. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.